पाभयेतं विधि सर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमन्त स्मरणात् भवेत् ಮಠದಲ್ಲಿದೆ. पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृता आम्नास्तेन सदा निरस्तसततं सत्यं परं सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् नारायण ಶ್ರೀಮದ್ಭಾಗವತದ ತೃತೀಯ ಸ್ಕಂಧದ 30ನೇ ಅಧ್ಯಾಯದಲ್ಲಿ ಇವತ್ತು 27ನೇ ಶ್ಲೋಕ. ನಮಸ್ಕಾರ. ಅಥ ಮಾಂ ಸರ್ವಭೂತೇಷು ಭೂತಾತ್ಮಾನಂ ಕೃತಾಲಯಂ ಅರ್ಹೇದ್ ದಾನಮಾನಾಭ್ಯಾಂ ಭಿನ್ನೇನ ಚಕ್ಷುಷಾ. ಕಪಿಲ ನಾಮಕನಾದ ಭಗವಂತ ತಾಯಿಯಾದ ದೇವಹೂತಿ ದೇವಿಗೆ ಸಜ್ಜನರು ಜ್ಞಾನಿಗಳು ಹೇಗಿರಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಭಗವಂತನಲ್ಲಿ ಭಕ್ತಿ ಉದ್ಭವ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಏನೇನ್ ಮಾಡಬೇಕು ಅಂತನ್ನೋದನ್ನ ಹೇಳ್ತಾ ಬರ್ತಾ ಇದ್ದಾನೆ. ಅಥ ಮಾಂ ಸರ್ವಭೂತೇಷು ಭೂತಾತ್ಮಾನಂ ಕೃತಾಲಯಂ ಅರ್ಹಯೇತ್ ದಾನಮಾನಾಭ್ಯಾಂ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ಭಗವಂತನ ರೂಪಗಳಿಗೆ ಅಂದ್ರೆ ನನ್ನ ಒಳಗಿರುವ ಅಂತರ್ಯಾಮಿ ರೂಪಕ್ಕೂ ಮತ್ತೊಬ್ಬರ ಒಳಗೆ ಇರುವ ಅಂತರ್ಯಾಮಿ ರೂಪಕ್ಕೂ ಭೇದ ಚಿಂತನೆಯನ್ನ ಯಾರು ಮಾಡ್ತಾರೋ ಅಂಥವರು ತಮಸ್ಸಿಗೆ ಹೋಗ್ತಾರೆ. ಆದ್ದರಿಂದ ಎಲ್ಲ ಜೀವರಲ್ಲಿಯೂ ಕೂಡ ಅಂತರ್ಗತನಾಗಿರುವ ಭಗವಂತ ಒಬ್ಬನೇ ಅಂತ ತಿಳಿಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಥ ಅಂತಂದ್ರೆ ಆ ಕಾರಣದಿಂದ ಅಂತ ಅರ್ಥ. ಯಾವ ಕಾರಣದಿಂದ? ಹಿಂದೆ ಹೇಳಿದಂತೆ ಭೇದ ಜ್ಞಾನವನ್ನ ನಾವು ಮಾಡಿಕೊಂಡ್ರೆ, ಭಗವಂತನ ರೂಪಗಳಿಗೆ ಭೇದವನ್ನ ಎಣಿಸಿದರೆ
ಅನರ್ಥ ಆಗತ್ತೋ ಆ ಕಾರಣದಿಂದ ಸರ್ವಭೂತೇಶು ಕೃತಾಲಯಂ ಎಲ್ಲಾ ಜೀವರ ಒಳಗೂ ವಾಸ ಮಾಡಿಕೊಂಡು ಇರತಕ್ಕಂತಹ ಅಂತರ್ಗತನಾದ ಎಲ್ಲ ಜೀವರಿಗೆ ಒಡೆಯನಾಗಿರ್ತಕ್ಕಂತಹ ನನ್ನನ್ನ ನನ್ನ ಎಲ್ಲಾ ರೂಪಗಳಲ್ಲಿ ಅಭೇದ ದೃಷ್ಟಿಯಿಂದ ಕಂಡು ಎಲ್ಲಾ ಜೀವರಲ್ಲಿಯೂ ಕೂಡ ಮೈತ್ರಿಯಿಂದ ಇರಬೇಕು. ಮೈತ್ರಿಯ ದಾನಮಾನಾಭ್ಯಾಂ ಅರ್ಹಯೇ. ಎಲ್ಲ ಜೀವರಲ್ಲಿಯೂ ಕೂಡ ಸ್ನೇಹ ಭಾವನೆಯಿಂದ ವರ್ತಿಸಿ ಎಲ್ಲಾ ಜೀವರನ್ನು ಕೂಡ ದಾನ ಮತ್ತು ಮಾನ ಮೊದಲಾದ ಸತ್ಕಾರಗಳಿಂದ ನನ್ನನ್ನ ಅರ್ಚನೆ ಮಾಡಬೇಕು ಅಂತ. ಅಂದ್ರೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಭಗವಂತನನ್ನ ಕಂಡು ಎಲ್ಲರ ಒಳಗೂ ಇರುವ ಭಗವಂತ ಏಕರೂಪನಾಗಿದ್ದಾನೆ, ಅವನಲ್ಲಿ ಭೇದ ಇಲ್ಲ ಅಂತ ತಿಳಿದು ಎಲ್ಲಾ ಜೀವರಾಶಿಗಳನ್ನು ಕೂಡ ಪ್ರೀತಿಸ್ಬೇಕು. ಎಲ್ಲ ಜೀವರಾಶಿಗಳಲ್ಲಿಯೂ ಸ್ನೇಹ ಭಾವನೆಯಿಂದ ಇರಬೇಕು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅಲ್ಲೇ ಬಂದು ಅಥ ಅಲ್ಲೇ ಯಾವ ಪಂಚಮುಖ ನಮ್ಮ ಆನಂದ ನಡೆದ್ ಬರಕಲ್ಲ ಡಿಂಗ್ ಡಿಂಗ್ ತ ಯಾವ ಕಾರಣದಿಂದ ಭಗವಂತನ ರೂಪಗಳಲ್ಲಿ ಅಂತರ್ಯಾಮಿ ರೂಪಗಳಲ್ಲಿ ಭೇದವನ್ನ ಕಂಡರೆ ಅನರ್ಥವಾಗ್ತದೋ ಆ ಕಾರಣದಿಂದ ಸಕಲ ಜೀವರಾಶಿಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನಲ್ಲಿ ಭೇದವನ್ನ ಎಣಿಸದೆ ಸಮಸ್ತ ಜೀವರಾಶಿಗಳನ್ನು ಕೂಡ ಪ್ರೀತಿಸಿ ಎಲ್ಲಾ ಜೀವರನ್ನು ಕೂಡ ಮೈತ್ರಿಯಿಂದ ಅವರಿಗೆ ಬೇಕಾಗುವ ದಾನ ಮಾನಗಳನ್ನ ಕೊಟ್ಟು ಸತ್ಕಾರ ಮಾಡಿ ಅವರೊಳಗಿರುವ ನನ್ನನ್ನ ಅರ್ಚನೆ ಮಾಡಬೇಕು. ಅಥಮಾಂ ಸರ್ವಭೂತೇಷು ಭೂತಾತ್ಮಾನಂ ಕೃತಾಲಯಂ ಅರ್ಹಯೇ ದಾನಮಾನಾಭ್ಯಾಂ ಮೈತ್ರ್ಯಾ ಭಿನ್ನೇನ ಚಕ್ಷುಷಾ. ಇಷ್ಟು ಹೇಳಿದ ಮೇಲೆ ಭಗವಂತ ಎಲ್ಲ ಕಡೆಯಲ್ಲಿಯೂ ಕೂಡ ಇರುವ ಆ ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ ಅಂತಂದ ಮೇಲೆ ಎಲ್ಲಾ ಜೀವರೊಳಗೂ ಭಗವಂತ ಒಂದೇ ರೀತಿಯಲ್ಲಿ ಇದ್ದಾನೆ ಅಂತಂದ ಮೇಲೆ ಎಲ್ಲಾ ಜೀವರನ್ನು ಕೂಡ ನಾವು ಏಕರೂಪವಾಗಿಯೇ ಪೂಜಿಸ್ಬೇಕಾ ಹಾಗಾದರೆ ಅಂತ ಒಂದು ಪ್ರಶ್ನೆ ಬರ್ತದೆ. ದಾನಮಾನಾಭ್ಯಾಂ ಅರ್ಹಯೇತ್ ಅಂತ ಹೇಳಿದ್ರು. ದಾನಮಾನಗಳಿಂದ ಎಲ್ಲಾ ಜೀವರಾಶಿಗಳನ್ನು ಕೂಡ ಪೂಜೆ ಮಾಡಬೇಕು ಅಂತ ಹಿಂದಿನ ಈ ಶ್ಲೋಕದಲ್ಲಿ ಹೇಳಿದ ಕೂಡಲೇ ಹಾಗಾದರೆ ಪ್ರತಿಯೊಬ್ಬ ಜೀವರಾಶಿಗಳಲ್ಲಿಯೂ ಕೂಡ ಭಗವಂತನ ರೂಪಗಳು ಒಂದೇ. ಆದ್ರಿಂದ ಎಲ್ಲರನ್ನೂ ಕೂಡ ಏಕರೂಪವಾಗಿಯೇ ದಾನಮಾನಗಳಿಂದ ನಾವು ಅರ್ಚನೆ ಮಾಡಬೇಕಾ ಅಂತ ಪ್ರಶ್ನೆ ಬಂದ್ರೆ ಇಲ್ಲ, ಅಲ್ಲಿ ತಾರತಮ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಭಗವದ್ ಭಕ್ತರಲ್ಲಿ ತಾರತಮ್ಯ ಇದೆ. ತಾರತಮ್ಯಕ್ಕೆ ಅನುಸಾರವಾಗಿಯೇ ದಾನಮಾನ ಅರ್ಚನೆಗಳನ್ನ ಮಾಡಬೇಕು. ಯಾಕೆ? ಸನ್ನಿಧಾನ ವಿಶೇಷ. ಭಗವಂತ ಒಬ್ಬನೇ ಎಲ್ಲಾ ಜೀವರಾಶಿಗಳ ಒಳಗೆ ಇರುವ ಭಗವಂತ ಒಬ್ಬನೇ ಆಗಿದ್ರೂ ಕೂಡ ಜೀವರ ಯೋಗ್ಯತಾನುಸಾರವಾಗಿ ಅವರೊಳಗೆ ತನ್ನ ಸನ್ನಿಧಾನವನ್ನ ಭಗವಂತ ಇಡ್ತಾನೆ. ಸನ್ನಿಧಾನ ವಿಶೇಷದಿಂದ ದಾನಮಾನ ಅರ್ಚನೆಗಳಲ್ಲಿಯೂ ಕೂಡ ವಿಶೇಷ ಬರ್ತದೆ. ಹಾಗಾಗಿ ಭಕ್ತರಲ್ಲಿ ತಾರತಮ್ಯ ಇದೆ. ಆ ತಾರತಮ್ಯಕ್ಕೆ ಅನುಗುಣವಾಗಿ ಅವರಿಗೆ ದಾನಮಾನಗಳಿಂದ ಅರ್ಚನೆ ಮಾಡಬೇಕು ಅಂತ ಅನ್ನೋದನ್ನ ಇನ್ನು ಮುಂದೆ ಆ ಜೀವರ ತಾರತಮ್ಯವನ್ನ ತಿಳಿಸ್ತಾ ಇದ್ದಾರೆ. 6 ಶ್ಲೋಕಗಳಿಂದ ಇಲ್ಲಿ ಜೀವರ ತಾರತಮ್ಯವನ್ನ ಹೇಳ್ತಾ ಇದ್ದಾರೆ. ಜೀವಾ ಶ್ರೇಷ್ಠಾ ಹ್ಯ ಜೀವಾನಾಂ ತತ ಪ್ರಾಣಭೃತ ಶುಭೆ
ತತಃ ಸಚಿತ್ತಾ ಪ್ರವರಾಸ್ತತಶ್ಚೇಂದ್ರಿಯವೃತ್ತಯಃ ತತ್ರಾಪಿ ಸ್ಪರ್ಶವೇದಿಭ್ಯಃ ಪ್ರವರಾರಸವೇದಿನಃ ತೇಭ್ಯೋ ಗಂಧವಿದಃ ಶ್ರೇಷ್ಠಾಃ ತತಃ ಶಬ್ದವಿದೋ ವರಾಃ ರೂಪಭೇದವಿದಸ್ತತ್ರ ತತಶ್ಚೋಭಯತೋ ದತಃ ತೇಷಾಂ ಬಹುಪದಃ ಶ್ರೇಷ್ಠಾಃ ಚತುಷ್ಪಾದಸ್ತತೋ ದ್ವಿಪಾತ್ ತತೋ ವರ್ಣಾಶ್ಚ ಚತ್ವಾರಃ ತೇಷಾಂ ಬ್ರಾಹ್ಮಣ ಉತ್ತಮಃ ಬ್ರಾಹ್ಮಣೇಷ್ವಪಿ ವೇದಜ್ಞೋ ಹ್ಯರ್ಥಜ್ಞೋऽಭ್ಯಧಿಕಸ್ತತಃ ಅರ್ಥಜ್ಞಾತ್ ಸಂಶಯಚ್ಛೇತ್ತಾ ತತಃ ಶ್ರೇಯಾನ್ ಸ್ವಧರ್ಮಕೃತೆ ಮುಕ್ತಸಂಗಸ್ತತೋ ಭೂಯಾನ್ನದೋಗ್ಧಾ ಧರ್ಮಮಾತ್ಮನಃ ತಸ್ಮಾನ್ ಮಯ್ಯರ್ಪಿತಾಶೇಷಕ್ರಿಯಾರ್ಥಾತ್ಮರತಿರ್ನರಃ ಮಯ್ಯರ್ಪಿತಾತ್ಮನಃ ಪುಂಸೋ ಮಯಿ ಸನ್ಯಸ್ತಕರ್ಮಣಃ ನ ಪಶ್ಯಾಮಿ ಪರಂ ಭೂತಮಕರ್ತುಃ ಸಮದರ್ಶನಾತ್. ಇಷ್ಟು ಶ್ಲೋಕಗಳಲ್ಲಿ ಜೀವರು ತಾರತಮ್ಯದಲ್ಲಿ ಇದ್ದಾರೆ. ದಾನ ಮಾನ ಮೊದಲಾದ ಸತ್ಕಾರಗಳನ್ನ ಆ ಹರಿಭಕ್ತರಲ್ಲಿ ಅವರ ಸ್ವಭಾವ ಅವರ ತಾರತಮ್ಯಕ್ಕೆ ಅನುಗುಣವಾಗಿಯೇ ಮಾಡಬೇಕು. ಎಲ್ಲರಿಗೂ ಒಂದೇ ರೀತಿ ದಾನಮಾನಗಳನ್ನ ಮಾಡಬಾರದು. ಅವರವರ ಯೋಗ್ಯತಾನುಸಾರವಾಗಿಯೇ ದಾನಮಾನಗಳನ್ನ ಮಾಡಬೇಕು. ಅದು ಹೇಗೆ? ಆ ತಾರತಮ್ಯ ಅನ್ನೋದು ಹೇಗಿದೆ ಅಂತಂದ್ರೆ, ಮುಕ್ತಿಗೆ ಯೋಗ್ಯರಲ್ಲದೆ ಇರತಕ್ಕಂತಹ ಜೀವರು ಯಾರಿದ್ದಾರೆ, ಮುಕ್ತಿ ಯೋಗ್ಯರಲ್ಲದೆ ಇರ್ತಕ್ಕಂಥವ್ರು ಅಂದ್ರೆ ಅದರಲ್ಲಿ ತಮೋಯೋಗ್ಯ ಜೀವಿಗಳು ಬರ್ತಾರೆ, ರಾಜಸ ಜೀವಿಗಳು ಕೂಡ ಬರ್ತಾರೆ. ಅವರು ಮುಕ್ತಿ ಯೋಗ್ಯ ಜೀವಿಗಳಲ್ಲ. ಆ ಮುಕ್ತಿಗೆ ಅಯೋಗ್ಯರಾದ ಜೀವಿಗಳಿಗಿಂತ ಮುಕ್ತಿಯೋಗ್ಯರಾದ ಜೀವರುಗಳೇನಿದ್ದಾರೆ ಅವರು ಮತ್ತು ಮುಕ್ತರು ಶ್ರೇಷ್ಠ. ಮುಕ್ತಿಗೆ ಅಯೋಗ್ಯವಾದ ಜೀವರಿಗಳಿಗಿಂತ ಮುಕ್ತಿಯೋಗ್ಯ ಜೀವರೇನಿದ್ದಾರೆ ಅವರು ಮತ್ತು ಮುಕ್ತರಾದ ಜೀವಿಗಳು ಇವರು ಶ್ರೇಷ್ಠರಾಗಿರ್ತಕ್ಕಂತಹ ಜೀವಿಗಳು. ಅವರಲ್ಲಿಯೂ ಕೂಡ ಅಂದ್ರೆ ಮುಕ್ತಿಯೋಗ್ಯ ಜೀವರಲ್ಲಿಯೂ ಕೂಡ ಸ್ಥಾವರ ಜೀವರು ಜಂಗಮ ಜೀವರು ಅಂತಿದ್ದಾರೆ. ಸ್ಥಾವರ ಜೀವರುಗಳಿಗಿಂತ ಜಂಗಮ ಪ್ರಾಣಿಗಳು ಶ್ರೇಷ್ಠ. ಸ್ಥಾವರದಲ್ಲಿ ಅನೇಕ ಪ್ರಭೇದಗಳಿದ್ದಾವೆ. ಪರ್ವತಗಳು, ಹುಲ್ಲು ಸಸಿಗಳು, ಗಿಡ ಮರಗಳು ಇವೆಲ್ಲ ಸ್ಥಾವರಗಳು ಅಂತ ಕರ್ಕೊಳ್ತಾವೆ. ಈ ಸ್ಥಾವರಕ್ಕಿಂತಲೂ ಕೂಡ ಜಂಗಮ ಪ್ರಾಣಿಗಳೇನಿದ್ದಾವೆ, ನಡೆದಾಡುವ ಓಡಾಡುವ ಪ್ರಾಣಿಗಳು, ಅವುಗಳು ಶ್ರೇಷ್ಠ ಅಂತ ಅರ್ಥ. ಜಂಗಮಗಳಲ್ಲಿಯೂ ಕೂಡ ಕೇವಲ ಮನಸ್ಸು ಉಳ್ಳವುಗಳಿಗಿಂತ ಇಂದ್ರಿಯ ವ್ಯಾಪಾರವೂ ಉಳ್ಳಂತಹ ಪ್ರಾಣಿಗಳು ಅವುಗಳು ಶ್ರೇಷ್ಠ. ಜಂಗಮ ಪ್ರಾಣಿಗಳಲ್ಲಿ ಕೆಲವುಗಳಿಗೆ ಇಂದ್ರಿಯ ವ್ಯಾಪಾರಗಳು ಇಲ್ಲದೆ ಇರತಕ್ಕಂತಹ ಜೀವಿಗಳಿದ್ದಾವೆ. ಮನಸ್ಸು ಮಾತ್ರ ಕೆಲಸ ಮಾಡ್ತಾ ಇರ್ತದೆ ಅವುಗಳಿಗೆ. ಮನಸ್ಸು ಮಾತ್ರ ಉಳ್ಳಂತಹ ಪ್ರಾಣಿಗಳಿಗಿಂತ ಇಂದ್ರಿಯ ವ್ಯಾಪಾರಗಳು ಉಳ್ಳಂತಹ ಪ್ರಾಣಿಗಳು ಅವು ಶ್ರೇಷ್ಠ. ಅವುಗಳಲ್ಲಿಯೂ ಕೂಡ ಸ್ಪರ್ಶವನ್ನ ಮಾತ್ರ ತಿಳಿಯುವ ಪ್ರಾಣಿಗಳಿಗಿಂತ ರಸವನ್ನೂ ತಿಳಿತಕ್ಕಂತಹ ಪ್ರಾಣಿಗಳು ಶ್ರೇಷ್ಠ ಅಂತ ಇದ್ದಾರೆ. ಕೆಲವು ಪ್ರಾಣಿಗಳು ಸ್ಪರ್ಶ ಮಾತ್ರ ತಿಳಿತಾವಂತೆ, ರಸದ ಜ್ಞಾನ ಅವುಗಳಿಗಿಲ್ಲ. ಅಂತಹ ಪ್ರಾಣಿಗಳಿದ್ದಾವೆ. ಕೆಲವು ಸ್ಪರ್ಶ ಜ್ಞಾನ ಆಗತ್ತೆ ಇಂದ್ರಿಯಗಳಲ್ಲಿ, ಇಂದ್ರಿಯ ವ್ಯಾಪಾರ ಉಳ್ಳಂತಹ ಪ್ರಾಣಿಗಳಲ್ಲಿಯೂ ಸ್ಪರ್ಶ ಮಾತ್ರ ತಿಳಿತಕ್ಕಂತಹ ಪ್ರಾಣಿಗಳಿದ್ದಾವೆ. ಕೆಲವು ಬೇರೆ ಯಾವುದೇ
ಆ ಗುಣಗಳು ತಿಳಿಯೋದಿಲ್ಲ. ಅಂತಹ ಪ್ರಾಣಿಗಳಿಗಿಂತ ರಸವನ್ನ ತಿಳಿತಕ್ಕಂತಹ ಪ್ರಾಣಿಗಳಿದ್ದಾವೆ. ಸ್ಪರ್ಶ ಮಾತ್ರ ತಿಳಿಯೋ ಪ್ರಾಣಿಗಿಂತ ರಸ ತಿಳಿಯೋ ಪ್ರಾಣಿ ಅಂದ್ರೆ ಮೀನು ಮೊದಲಾದವುಗಳು. ಈ ಮೀನು ಮೊದಲಾದಂತಹ ಪ್ರಾಣಿಗಳು ಸ್ಪರ್ಶ ಮತ್ತು ರಸಜ್ಞಾನ ಉಳ್ಳಂತಹ ಪ್ರಾಣಿಗಳು. ಈ ಸ್ಪರ್ಶ ಮತ್ತು ರಸಜ್ಞಾನ ಉಳ್ಳಂತಹ ಪ್ರಾಣಿಗಳಿಗಿಂತಲೂ ಕೂಡ ಗಂಧವನ್ನ ತಿಳಿಯುವಂತಹ ಪ್ರಾಣಿಗಳು ಅವುಗಳಿಗಿಂತ ಶ್ರೇಷ್ಠ ಅಂತೆ. ಗಂಧವನ್ನ ತಿಳಿಯುವ ಪ್ರಾಣಿ ಅಂದ್ರೆ ದುಂಬಿ, ಜೇನು ಮೊದಲಾದವುಗಳಿದ್ದಾವಲ್ಲ, ಇವೆಲ್ಲ ಗಂಧವನ್ನೂ ತಿಳಿತಾವೆ. ಅವುಗಳಿಗೆ ಸ್ಪರ್ಶ, ರಸ ಮತ್ತು ಗಂಧದ ಜ್ಞಾನವೂ ಇದ್ದಾವೆ. ದುಂಬಿ ಮೊದಲಾದ ಪ್ರಾಣಿಗಳು, ಅದು ಮೀನು ಮೊದಲಾದ ಪ್ರಾಣಿಗಳಿಗಿಂತಲೂ ಶ್ರೇಷ್ಠ. ಈ ಗಂಧವನ್ನು ತಿಳಿಯುವ ದುಂಬಿ ಮೊದಲಾದ ಪ್ರಾಣಿಗಳಿಗಿಂತಲೂ ಕೂಡ ಶಬ್ದವನ್ನ ತಿಳಿಯುವ ಪ್ರಾಣಿಗಳು ಶ್ರೇಷ್ಠ. ಶಬ್ದವನ್ನ ತಿಳಿಯುವ ಪ್ರಾಣಿ ಅಂದ್ರೆ ಹಾವು ಮೊದಲಾದವುಗಳು, ಅವು ಶಬ್ದವನ್ನ ತಿಳಿಯುವ ಪ್ರಾಣಿಗಳು, ಅವುಗಳು ಶ್ರೇಷ್ಠ. ಶಬ್ದವನ್ನ ತಿಳಿಯುವ ಪ್ರಾಣಿಗಳಿಗಿಂತಲೂ ಅಂದ್ರೆ ಇವು ಹಿಂದಿಂದೆಲ್ಲ ಬಂದೇ ಬರುತ್ತ ಅವಕ್ಕೆ. ಸ್ಪರ್ಶ, ರಸ, ಗಂಧ ಮತ್ತು ಸ್ಪರ್ಶ ಇವುಗಳನ್ನ ತಿಳಿಯುವ ಪ್ರಾಣಿಗಳಿಗಿಂತಲೂ ನಾನಾ ರೂಪಗಳನ್ನ ತಿಳಿಯುವ ಪ್ರಾಣಿಗಳು, ರೂಪಗಳ ಜ್ಞಾನ, ಕಣ್ಣಿನಿಂದ ನೋಡಿ ರೂಪಗಳನ್ನ ಚೆನ್ನಾಗಿ ನಾನಾ ರೂಪಗಳನ್ನ ತಿಳಿಯುವ ಪ್ರಾಣಿಗಳು ಅಂದ್ರೆ ಕಾಗೆ ಮೊದಲಾದ ಪಕ್ಷಿಗಳು, ಅವುಗಳು ಶ್ರೇಷ್ಠ. ರೂಪಗಳನ್ನ ತಿಳಿಯುವ ಪ್ರಾಣಿಗಳು. ಹೀಗೆ ಸ್ಪರ್ಶ, ರಸ, ಗಂಧ ಮತ್ತು ಶಬ್ದ, ರೂಪ ಇವುಗಳನ್ನ ತಿಳಿಯುವ ಪ್ರಾಣಿಗಳಿಗಿಂತಲೂ, ಇವೆಲ್ಲವನ್ನೂ ತಿಳಿಯುವ ಪ್ರಾಣಿಗಳಿಗಿಂತಲೂ 2 ಸಾಲು ಹಲ್ಲುಗಳು ಉಳ್ಳಂತಹ ಪ್ರಾಣಿಗಳು, ಮೇಲೆ ಕೆಳಗೆ ಅಂತ 2 ಸಾಲುಗಳು ಹಲ್ಲುಗಳುಳ್ಳಂತಹ ಪ್ರಾಣಿಗಳು ಶ್ರೇಷ್ಠ. ಈ ಹಿಂದಿನ ಪ್ರಾಣಿಗಳಿಗೆ 2 ಸಾಲು ಹಲ್ಲುಗಳು ಇರೋದಿಲ್ಲ. 2 ಕಡೆ 2 ಸಾಲುಗಳಲ್ಲಿಯೂ ಹಲ್ಲುಗಳು ಉಳ್ಳಂತಹ ಪ್ರಾಣಿಗಳೇನಿದ್ದಾವೆ ಅಂತಹ ಪ್ರಾಣಿಗಳು ಈ ಹಿಂದೆ ಹೇಳಿದ ಪ್ರಾಣಿಗಳಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥವುಗಳು. ಅದರಲ್ಲಿಯೂ ಕಾಲು ಇಲ್ಲದ ಪ್ರಾಣಿಗಳಿಗಿಂತ ಬಹಳ ಕಾಲು ಉಳ್ಳಂತಹ ಪ್ರಾಣಿಗಳು ಶ್ರೇಷ್ಠ. ಕಾಲು ಇಲ್ಲದ ಪ್ರಾಣಿಗಳು ಕೆಲವಿದ್ದಾವೆ, ಹಲ್ಲುಗಳಿರ್ತಾವೆ, ಕಾಲಿರೋದಿಲ್ಲ. ಆ ರೀತಿ ಪ್ರಾಣಿಗಳಿಗಿಂತ ಕಾಲು ಉಳ್ಳಂತಹ ಪ್ರಾಣಿಗಳು ಶ್ರೇಷ್ಠ. ಕಾಲು ಉಳ್ಳಂತಹ ಪ್ರಾಣಿಗಳಲ್ಲಿಯೂ ಕೂಡ 4 ಕಾಲಿನ ಪ್ರಾಣಿಗಳಿದ್ದಾವೆ. ಆ ಬಹಳ ಕಾಲು ಉಳ್ಳಂತಹ ಪ್ರಾಣಿಗಳಿಗಿಂತ 4 ಕಾಲುಗಳುಳ್ಳಂತಹ ಪ್ರಾಣಿಗಳು ಶ್ರೇಷ್ಠ. ಶ್ರೇಷ್ಠ ಅಂದ್ರೆ ಯಾವ ರೀತಿ, ಯಾವ ವಿವಕ್ಷೆಯಿಂದ ಶ್ರೇಷ್ಠ ಆಚಾರ್ಯ? ತಾರತಮ್ಯದಲ್ಲಿ ಅವುಗಳಿಗಿಂತ ಇವುಗಳು ಶ್ರೇಷ್ಠ, ಉತ್ತಮ ಅಂತ ಅರ್ಥ. ತಾರತಮ್ಯವನ್ನೇ ಹೇಳ್ತಾ ಇರೋದು ಇವಾಗ. ಪಾಪ ಕಮ್ಮಿ ಅವ್ರಿಗೆ ಅಂತನ, ಇವ್ರಿಗೆ ಜಾಸ್ತಿ ಅಂತನ? ಜೀವರ ಯೋಗ್ಯತೆಯನ್ನ ಹೇಳ್ತಾ ಇದ್ದಾರೆ. ಜೀವರ ಯೋಗ್ಯತೆ ತಾರತಮ್ಯವನ್ನ ತಿಳಿಸ್ತಾ ಬರ್ತಾ ಇದ್ದಾರೆ. ಯಾವ್ಯಾವ ತರ ಜೀವಿಗಳು ಶ್ರೇಷ್ಠ, ತಾರತಮ್ಯದಲ್ಲಿ ಉತ್ತಮರಾಗಿರ್ತಕ್ಕಂಥವ್ರು ಅಂತ. ಅನೇಕ ಕಾಲುಗಳುಳ್ಳಂತಹ ಪ್ರಾಣಿಗಳಿಗಿಂತ 4 ಕಾಲುಗಳುಳ್ಳಂತಹ ಪ್ರಾಣಿಗಳು ಉತ್ತಮ. 4 ಕಾಲುಗಳುಳ್ಳಂತಹ ಪ್ರಾಣಿಗಳಿಗಿಂತ 2 ಕಾಲುಗಳುಳ್ಳಂತಹ ಮನುಷ್ಯರು ಶ್ರೇಷ್ಠರು. 4 ಕಾಲುಗಳುಳ್ಳಂತಹ ಪ್ರಾಣಿಗಳಿಗಿಂತ 2 ಕಾಲುಳ್ಳಂತಹ ಪ್ರಾಣಿಗಳು ಶ್ರೇಷ್ಠ. 4 ವರ್ಣದವರು ಎಲ್ಲ ಮನುಷ್ಯರು, 4 ವರ್ಣದ ಮನುಷ್ಯರು ಕೂಡ 2 ಕಾಲುಗಳುಳ್ಳಂತಹ ಪ್ರಾಣಿಗಳು. ಆದ್ರಿಂದ ಹಿಂದೆ ಹೇಳಿದಂತೆ 4 ಕಾಲುಗಳುಳ್ಳಂತಹ ಪ್ರಾಣಿಗಳಿಗಿಂತ ಈ 2 ಕಾಲುಗಳುಳ್ಳಂತಹ ಎಲ್ಲ ಮನುಷ್ಯರು ಕೂಡ ಶ್ರೇಷ್ಠರಾಗಿದ್ದಾರೆ. ಈ 4 ವರ್ಣದ ಮನುಷ್ಯರೇನಿದ್ದಾರೆ, 2 ಕಾಲುಗಳುಳ್ಳಂತಹ ಮನುಷ್ಯರು, ಅವರಲ್ಲಿಯೂ ಕೂಡ ಬ್ರಾಹ್ಮಣರು
ಶ್ರೇಷ್ಠರು ಅಂತ ಹೇಳ್ತಾ ಇದ್ದಾರೆ. ಚತುಷ್ಪಾದಸ್ತೋ ದ್ವಿಪಾತ್ ತಥೋ ವರ್ಣಾಶ್ಚ ಚತ್ವಾರಃ ತೇಷಾಂ ಬ್ರಾಹ್ಮಣ ಉತ್ತಮಃ. 4 ವರ್ಣದವರಲ್ಲಿಯೂ ಕೂಡ ಬ್ರಾಹ್ಮಣರು ಶ್ರೇಷ್ಠರು. ಬ್ರಾಹ್ಮಣರಲ್ಲಿಯೂ ಕೂಡ ವೇದಜ್ಞರು ಶ್ರೇಷ್ಠರು. ಎಲ್ಲ ಬ್ರಾಹ್ಮಣರಿಗಿಂತಲೂ ವೇದಜ್ಞರಾಗಿರ್ತಕ್ಕಂತಹ ಬ್ರಾಹ್ಮಣರು ಯಾರಿದ್ದಾರೆ, ವೇದಗಳನ್ನ ತಿಳಿದುಕೊಂಡಂತಹ ಬ್ರಾಹ್ಮಣರು, ಅಂಥವರು ಬೇರೆಯವರಿಗಿಂತ ಅವರು ಉತ್ತಮ. ವೇದಜ್ಞರಾದ ಬ್ರಾಹ್ಮಣರಿಗಿಂತಲೂ ಕೂಡ, ಅಂದ್ರೆ ವೇದ ಅಧ್ಯಯನವನ್ನ ಮಾಡಿದ ಬ್ರಾಹ್ಮಣರಿಗಿಂತಲೂ ಕೂಡ ವೇದದ ಅರ್ಥವನ್ನ ತಿಳ್ಕೊಳ್ತಕ್ಕಂತಹ ಋಷಿಮುನಿಗಳು ಶ್ರೇಷ್ಠರು. ವೇದಾರ್ಥಗಳನ್ನ ಚೆನ್ನಾಗಿ ಬಲ್ಲಂತಹ ಋಷಿಮುನಿಗಳು ಈ ಹಿಂದೆ ಹೇಳಿದ ವೇದಜ್ಞರಾದ ಬ್ರಾಹ್ಮಣರಿಗಿಂತಲೂ ಅವರು ಶ್ರೇಷ್ಠರು. ಅರ್ಥಜ್ಞ ಅಭ್ಯಧಿಕ ಅಂತ. ವೇದಾರ್ಥಗಳನ್ನ ತಿಳ್ಕೊಂಡಂತಹ ಋಷಿಮುನಿಗಳಿಗಿಂತಲೂ ವೇದಾರ್ಥಗಳಲ್ಲಿ ಸಂಶಯ ಬಂದಾಗ, ಆ ಸಂಶಯವನ್ನ ಕೇಳಿದಾಗ, ಆ ಯಾರಿಗೆ ಸಂಶಯ ಬಂದಿರ್ತದೋ ಅವರಿಗೆ ಆ ಸಂಶಯವನ್ನ ಪರಿಹಾರ ಮಾಡತಕ್ಕಂತಹ ಯೋಗ್ಯತೆ ಉಳ್ಳವರು ಯಾರಿದ್ದಾರೆ ಅಂಥವರು ಶ್ರೇಷ್ಠರು. ವೇದಾರ್ಥಗಳಲ್ಲಿ ಸಂಶಯ ಬಂತು ಅಂತ ಇಟ್ಟುಕೊಳ್ಳಿ, ಅವುಗಳಿಗೆ ನಿರ್ಣಯವನ್ನ ಕೊಡಬೇಕು. ಇದು ಅಲ್ಲ, ಇದೇ ಸರಿಯಾದ ಅರ್ಥ ವೇದಕ್ಕೆ ಅಂತ ವೇದಾರ್ಥದ ಸಂಶಯಗಳನ್ನ ನಿವಾರಣೆ ಮಾಡತಕ್ಕಂತಹ ದೇವತೆಗಳಂತವರೆಲ್ಲ. ಅರ್ಥಜ್ಞಾತ್ ಸಂಶಯಚ್ಛೇತ್ತ ತತಶ್ರೇಯಾನ್ ಅಂತಾರೆ. ಅರ್ಥಜ್ಞರಾದ ಋಷಿಮುನಿಗಳಿಗಿಂತಲೂ ವೇದಾರ್ಥಗಳಲ್ಲಿ ಸಂಶಯವನ್ನ ನಿವಾರಣೆ ಮಾಡತಕ್ಕಂತಹ ದೇವತೆಗಳು ಉತ್ತಮರಾಗಿದ್ದಾರೆ. ವೇದಾರ್ಥಗಳಲ್ಲಿ ಸಂಶಯವನ್ನ ನಿವಾರಣೆ ಮಾಡುವ ದೇವತೆಗಳಿಗಿಂತಲೂ ಕೂಡ ವಿಹಿತ ಧರ್ಮಾನುಷ್ಠಾನಗಳನ್ನ ಪೂರ್ತಿಯಾಗಿ ಅನುಷ್ಠಾನ ಮಾಡತಕ್ಕಂತಹ ದೇವೇಂದ್ರ ಶ್ರೇಷ್ಠ. ಋಷಿಮುನಿಗಳಿಗಿಂತ ದೇವತೆಗಳಲ್ಲಿಯೂ ಕೂಡ ದೇವೇಂದ್ರ ಶ್ರೇಷ್ಠ. ಸ್ವಧರ್ಮಕೃತ್ ಅಂತ ಅವನನ್ನ ಹೇಳಿದ್ದಾರೆ. ಸ್ವಧರ್ಮಕೃತ್ ಅಂತಂದ್ರೆ ವಿಹಿತ ಧರ್ಮಾನುಷ್ಠಾನಗಳನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡುವಂತವನು ದೇವೇಂದ್ರ, ಅವನು ಶ್ರೇಷ್ಠ. ಆ ದೇವೇಂದ್ರನಿಗಿಂತಲೂ ಕೂಡ ಭಗವಂತನ ಪ್ರೀತಿಯನ್ನ ಹೊರತುಪಡಿಸಿ ಬೇರೆ ಯಾವುದನ್ನೂ ಬಯಸದೇ ಇರತಕ್ಕಂತಹ ವಿಷ್ಣು ಧರ್ಮಗಳನ್ನ ಆಚರಣೆ ಮಾಡುವಂತಹ ದೇವತೆಗಳು ಅವರು ಶ್ರೇಷ್ಠ. ಯಾರು? ಶೇಷ, ಗರುಡ, ಇವರು ಭಗವಂತನ ಪ್ರೀತಿಯನ್ನ ಬಿಟ್ಟು ಬೇರೆ ಯಾವುದನ್ನೂ ಬಯಸೋದಿಲ್ಲ. ಆ ರೀತಿ ವಿಷ್ಣು ಧರ್ಮಗಳನ್ನ ಆಚರಣೆ ಮಾಡ್ತಕ್ಕಂಥವ್ರು. ಮುಕ್ತ ಸಂಘ ಅಂಥವರು ಶ್ರೇಷ್ಠ. ಈ ಗರುಡ ಶೇಷರಿಗಿಂತಲೂ ಕೂಡ ಎಲ್ಲಾ ಕರ್ಮ ಫಲಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಎಲ್ಲರಿಗಿಂತಲೂ ಹೆಚ್ಚಿನ ಭಕ್ತಿ ಸಂಪನ್ನರಾಗಿರ್ತಕ್ಕಂತಹ ಪರಾಂತ ಕಾಲದವರೆಗೂ ಬದುಕಿ ಭಗವಂತನ ಸೇವೆಯನ್ನ ಮಾಡುವ ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು ಶ್ರೇಷ್ಠರು. ಪರಾಂತ ಕಾಲದವರೆಗೂ ಬದುಕಿ ಭಗವಂತನ ಸೇವೆಯನ್ನ ಮಾಡ್ತಕ್ಕಂಥವ್ರು ಇವರು. ಅಧಿಕ ಭಕ್ತಿ ಸಂಪನ್ನರಾಗಿರ್ತಕ್ಕಂಥವ್ರು. ಇವರಷ್ಟು ಭಕ್ತಿ ಬೇರೆ ಯಾರಿಗೂ ಇಲ್ಲ. ಎಲ್ಲರ ಕರ್ಮ ಫಲಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥವ್ರು ಇವರೇ. ಎಲ್ಲಾ ಜೀವರಾಶಿಗಳ ಕರ್ಮ ಫಲಗಳನ್ನೂ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಹೆಚ್ಚಿನ ಭಕ್ತಿಯನ್ನ ಭಗವಂತನಲ್ಲಿ ಮಾಡ್ತಾ ಪರಾಂತ ಕಾಲದವರೆಗೂ ಕೂಡ ಭಗವಂತನ ಸೇವೆಯನ್ನ ನಿರಂತರವಾಗಿ ಮಾಡುವ ಬ್ರಹ್ಮವಾಯುಗಳು ಶ್ರೇಷ್ಠ. ಇಂತಹ ಬ್ರಹ್ಮ ಏನಿದ್ದಾನೆ, ನನ್ನಲ್ಲೇ ಮನಸ್ಸನ್ನ ಸಮರ್ಪಣೆ ಮಾಡಿ
ಸಕಲ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಣೆ ಮಾಡಿ ನಿರ್ದೋಷನಾದ ನನ್ನನ್ನೇ ಯಾವಾಗಲೂ ಕಾಣ್ತಾ ನನ್ನಿಂದಲೇ ಹುಟ್ಟಿ ಪುರುಷನಾಮಕನಾದ ಆ ಬ್ರಹ್ಮ ಏನಿದ್ದಾನೆ ಅವನಿಗಿಂತ ಉತ್ತಮನಾದ ಜೀವನನ್ನ ನಾನು ಮತ್ತೊಬ್ಬರನ್ನ ನೋಡಿಲ್ಲ ಅಂತ ಕಪಿಲ ಹೇಳ್ತಾ ಇದ್ದಾನೆ. ಅಂತಹ ಉತ್ತಮನಾದ ಜೀವ ಮತ್ತೊಬ್ಬ ಇಲ್ಲ. ನ ಪಶ್ಯಾಮಿ ಪರಂ ಭೂತಂ ಅಕರ್ತು ಸಮದರ್ಶನಾತ್. ನ ಪಶ್ಯಾಮಿ, ಅವನಿಗಿಂತ ಉತ್ತಮನನ್ನ ನಾನಂತೂ ನೋಡಿಲ್ಲ ಅಂತಾನೆ ಕಪಿಲ. ನನ್ನಿಂದಲೇ ಹುಟ್ಟಿ ಪುರುಷನಾಮಕನಾದ ಆ ಬ್ರಹ್ಮ ನನ್ನನ್ನೇ ಸದಾಕಾಲ ಸ್ಮರಣೆ ಮಾಡ್ತಾ ನನ್ನಲ್ಲೇ ಮನಸ್ಸನ್ನ ಇಟ್ಟು ಸಕಲ ಕರ್ಮಗಳನ್ನು ನನಗೆ ಸಮರ್ಪಿಸಿ ಮಯ್ಯರ್ಪಿತ ಅಶೇಷ ಕ್ರಿಯಾರ್ಥ ಆತ್ಮರತಿ ಮಯ್ಯರ್ಪಿತ ಆತ್ಮನಃ ಪುಂಸಃ ಮಯಿ ಸನ್ಯಸ್ತ ಕರ್ಮಣಃ. ನಿರ್ದುಷ್ಟನಾದ ನನ್ನನ್ನೇ ಸದಾಕಾಲ ನೋಡ್ತಕ್ಕಂತಹ ಆ ಬ್ರಹ್ಮನಿಗಿಂತ ಉತ್ತಮನಾದವನು ನ ಪಶ್ಯಾಮಿ ಪರಂ, ಅವನಿಗಿಂತ ಉತ್ತಮನನ್ನ ನಾನು ನೋಡಿಲ್ಲ ಅಂತ ಹೀಗೆ ಜೀವರುಗಳ ತಾರತಮ್ಯವನ್ನ ಇಷ್ಟು ಪದ್ಯಗಳಲ್ಲಿ ಹೇಳ್ತಾ ಬಂದಿದ್ದಾರೆ. ಮುಕ್ತಿಗೆ ಅಯೋಗ್ಯರಾದ ಜೀವರುಗಳಿಗಿಂತ ಹಿಡ್ಕೊಂಡು ಪ್ರಾರಂಭ ಮಾಡಿ ಚತುರ್ಮುಖ ಬ್ರಹ್ಮದೇವರವರೆಗೆ ಜೀವ ತಾರತಮ್ಯವನ್ನ ಇಲ್ಲಿ ಕಪಿಲನಾಮಕನಾದ ಭಗವಂತ ಸ್ಪಷ್ಟವಾಗಿ ದೇವಹೂತಿ ದೇವಿಗೆ ಈ ತಾರತಮ್ಯದ ಜ್ಞಾನವನ್ನ ತಿಳಿಸಿಕೊಡ್ತಾ ಇದ್ದಾನೆ. ಈ ರೀತಿ ತಾರತಮ್ಯಕ್ಕೆ ಅನುಗುಣವಾಗಿಯೇ ಜೀವರನ್ನ ಭಗವಂತನ ಪ್ರತಿಮೆಗಳು ಅಂತ ತಿಳಿದು ನಾವು ಪೂಜೆ ಮಾಡಬೇಕು. ಎಲ್ಲಾ ಜೀವರನ್ನು ಕೂಡ ಏಕರೂಪದಿಂದ ಗೌರವ ಮಾನ ದಾನ ಮೊದಲಾದವುಗಳನ್ನ ಮಾಡೋದಲ್ಲ. ಈ ತಾರತಮ್ಯಕ್ಕನುಗುಣವಾಗಿಯೇ ಆಯಾಯ ಜೀವರಾಶಿಗಳಲ್ಲಿ ಭಗವಂತನ ಸನ್ನಿಧಾನವನ್ನ ಗುರುತಿಸಿ ಅವರೆಲ್ಲರೂ ಭಗವಂತನ ಪ್ರತಿಮೆಗಳು ಅಂತ ತಿಳಿದು ಈ ತಾರತಮ್ಯಕ್ಕನುಗುಣವಾಗಿಯೇ ಪೂಜಿಸಬೇಕು ಅಂತ ಇದು ಕಪಿಲನ ಅಭಿಪ್ರಾಯ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರೆಲ್ಲರೂ ಕೂಡ ಈ ಶ್ಲೋಕಗಳಿಗೆ ಏನ್ ಅರ್ಥ ಮಾಡಿದ್ದಾರೆ ಅಂತ ಸ್ವಲ್ಪ ವಿಚಾರ ಮಾಡೋಣ. ಯಾಕೆಂದ್ರೆ ಪ್ರಧಾನವಾದ ಘಟ್ಟ ಇದು. ಜೀವರ ತಾರತಮ್ಯ ಅಂತನ್ನೋದು ಪ್ರಧಾನವಾಗಿರ್ತಕ್ಕಂಥದ್ದು. ತಾರತಮ್ಯಕ್ಕನುಗುಣವಾಗಿಯೇ ನಾವು ಸಕಲ ಕರ್ಮಗಳನ್ನು ಕೂಡ ಮಾಡಬೇಕಾದದ್ದು. ಆದರೆ ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಈ ಶ್ಲೋಕಗಳಿಗೆ ಏನರ್ಥ ಹೇಳಿದ್ದಾರೆ ಅಂದ್ರೆ, ಜೀವರನ್ನ ಕರ್ಮಾನುಗುಣವಾಗಿ ಆಗಾಗ ಬಂದು ಹೋಗತಕ್ಕಂತಹ ಶರೀರ ಪ್ರಯುಕ್ತ ತಾರತಮ್ಯದಿಂದಲೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅವರವರ ಕರ್ಮಕ್ಕೆ ಅನುಗುಣವಾಗಿ ಈ ಶರೀರ ಅಂತನ್ನೋದು ಆವಾಗ ಬಂದು ಹೋಗ್ತದೆ. ಆ ಶರೀರದ ತಾರತಮ್ಯಕ್ಕನುಗುಣವಾಗಿ ತಾರತಮ್ಯದಿಂದ ಪೂಜೆ ಮಾಡಬೇಕು ಅಂತ. ಅಂದ್ರೆ ಜೀವ ಸ್ವರೂಪದಲ್ಲಿ ತಾರತಮ್ಯ ಅಂತ ಅವ್ರು ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಎಲ್ಲಾ ಜೀವರು ಬ್ರಹ್ಮನ ಸ್ವರೂಪರೇ ಅಂತ ಹೇಳ್ತಾರಾದ್ರಿಂದ ಜೀವ ಸ್ವರೂಪದಲ್ಲಿ ತಾರತಮ್ಯವೇ ಇಲ್ಲ ಅವರ ಪ್ರಕಾರ. ಶರೀರ ಅಂತನ್ನೋದು ಆವಾಗ ಬಂದು ಹೋಗ್ತಾ ಇರ್ತದೆ ಕರ್ಮಕ್ಕನುಗುಣವಾಗಿ. ಇದನ್ನು ಒಪ್ಕೊಳ್ತಾರ ಅವರು. ಕರ್ಮಾನುಗುಣವಾಗಿ ಶರೀರ ಮಾತ್ರ ಆವಾಗ ಬಂದು ಹೋಗಿ ಮಾಡ್ತದಲ್ಲ, ಆ ಶರೀರ ಪ್ರಯುಕ್ತವಾದ ತಾರತಮ್ಯದಿಂದಲೇ ಆ ಜೀವರನ್ನ ಪೂಜಿಸ್ಬೇಕು ಹೊರತು ಜೀವ ಸ್ವರೂಪದಲ್ಲಿ ತಾರತಮ್ಯ ಇಲ್ಲ ಅಂತ ಅವರ ಅಭಿಪ್ರಾಯ. ಯಾಕೆಂದ್ರೆ ಜೀವ ಸ್ವರೂಪ ಬ್ರಹ್ಮ ಸ್ವರೂಪ ಎರಡು ಒಂದೇ. ಹಾಗಾಗಿ ಅವರ ಪ್ರಕಾರ ಜೀವ ಸ್ವರೂಪದ ತಾರತಮ್ಯವನ್ನ ಈ ಶ್ಲೋಕಗಳಲ್ಲಿ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾ ಇರೋದು ನಿಜವಾಗ್ಲೂ ಜೀವ ಸ್ವರೂಪ ತಾರತಮ್ಯವನ್ನೇ. ಆದ್ರೆ ಅವರು ಅದನ್ನು ಒಪ್ಪೋದಿಲ್ಲ. ಹಿಂದೆ ಸ್ವರೂಪ ಒಂದೇ ಆದ್ಮೇಲೆ ಕರ್ಮ ಹೆಂಗ್ ಬೇರೆ ಆಗುತ್ತೆ ಅವ್ರ ಪ್ರಕಾರ? ಅದೇ ಪ್ರಶ್ನೆಗೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಇದುವರೆಗೂ ಆಗಿಲ್ಲ.
ಸ್ವರೂಪ ಬ್ರಹ್ಮನೇ ಒಬ್ಬನೇ, ಬ್ರಹ್ಮ ಬಿಟ್ರೆ ಬೇರೆ ಜೀವನೇ ಇಲ್ವಲ್ಲ. ಹ್ಮ್ ಬ್ರಹ್ಮ ಒಬ್ಬನೇ ಇದ್ದದ್ದು ಮೊದಲು, ಜೀವ ಅಂತಾನೆ ಇರ್ಲಿಲ್ಲ. ಅವನು ಜೀವ ಹೆಂಗ್ ಆದ ಅಂತ ಅನ್ನೋದೇ ನಮ್ಮ ಪ್ರಶ್ನೆ. ಮಧ್ವಾಚಾರ್ಯ ಕೇಳಿದ ಪ್ರಶ್ನೆನೇ ಅದು ಮೊದಲು. ಬ್ರಹ್ಮ ಒಬ್ಬನೇ ಇದ್ದ, ಜೀವನೇ ಇರ್ಲಿಲ್ಲ, ಅವನು ಜೀವ ಹೇಗಾದ, ಅವನಿಗೆ ಅಜ್ಞಾನ ಹೇಗೆ ಬಂತು ಅದನ್ನು ಮೊದಲು ಹೇಳಿ ನಮಗೆ. ಅಜ್ಞಾನ ಪ್ರಯುಕ್ತವಾಗಿ ಅವನಿಗೆ ಶರೀರ ಬಂತು, ಜೀವ ಆದ ಅಂತ ಹೇಳ್ತಾರ ಅವ್ರು. ಅಜ್ಞಾನ ಯಾರಿಗ್ ಬಂತು? ಅಜ್ಞಾನ ಬಂದದ್ದು ಬ್ರಹ್ಮನಿಗೆ ಅಲ್ವಾ, ಇದ್ದದ್ದು ಅವನೊಬ್ಬನೇ, ಅವನಿಗೆ ಅಜ್ಞಾನ ಬರ್ಬೇಕು. ಅವನಿಗೆ ಅಜ್ಞಾನ ಹೆಂಗ್ ಬಂತು, ಯಾಕೆ ಬಂತು? ಆ ಅಜ್ಞಾನ ಬಂದದ್ರಿಂದ ಎರಡನೇ ಜೀವ ಹುಟ್ಟಿಕೊಂಡ. ಅವನು ಸಗುಣ ಬ್ರಹ್ಮ ಅಂತ ಕರೀತಾರ ಅವರು. ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂತ ಎರಡಾಯ್ತು. ನಿರ್ಗುಣ ಬ್ರಹ್ಮನೇ ಸತ್ಯ, ಸಗುಣ ಬ್ರಹ್ಮ ಮಿಥ್ಯಾ. ಸಗುಣ ಬ್ರಹ್ಮ ಏನಿದ್ದಾನೆ ಅವನೇ ಜೀವ ಆದ ಮೇಲೆ ಅಂತ. ಹೀಗೆ ಅಜ್ಞಾನದಿಂದ ಸಗುಣ ಬ್ರಹ್ಮ ಹುಟ್ಟಿಕೊಂಡ, ಅಲ್ಲಿಂದ ಜೀವರುಗಳೆಲ್ಲ ಹುಟ್ಟುಕೊಂಡ್ರು. ಆಮೇಲೆ ಕರ್ಮಗಳನ್ನ ಮಾಡಿ ಕರ್ಮದಲ್ಲಿ ಭೇದ ಬಂತು ಅಂತ ಹಿಂಗೆ ಅವ್ರದ್ದು ವ್ಯಾಖ್ಯಾನ. ಮೊದಲನೇ ಪ್ರಶ್ನೆ ಮಧ್ವಾಚಾರ್ಯದು, ಆ ಬ್ರಹ್ಮನಿಗೆ ಅಜ್ಞಾನ ಎಲ್ಲಿಂದ ಬಂತು, ಯಾಕೆ ಬಂತು, ಹೇಗೆ ಬಂತು? ಬ್ರಹ್ಮನಿಗೆ ಅಜ್ಞಾನವನ್ನು ಒಪ್ತೀರಾ ನೀವು? ಅದಕ್ಕೆ ಉತ್ತರ ಇಲ್ಲ, ಯಾರು ಇದುವರೆಗೂ ಉತ್ತರ ಕೊಟ್ಟಿಲ್ಲ ಅದ್ವೈತದಲ್ಲಿ. ಅದನ್ನ ಮತ್ತೆ ನೋಡೋಣ, ಬೇರೆ ಪಾಠದಲ್ಲಿ ಅದರ ಬಗ್ಗೆ ವಿಚಾರ ಮಾಡೋಣ. ಸರ್ವಮೂಲ ಗ್ರಂಥಗಳಲ್ಲಿ ಅದರ ಬಗ್ಗೆ ವಿಸ್ತಾರವಾಗಿ ಬಂದಿದೆ. ಇಲ್ಲಿ ಜೀವ ಸ್ವರೂಪದಲ್ಲಿ ತಾರತಮ್ಯ ಇಲ್ಲ ಅಂತ ಅವರು ಒಪ್ಪಿಕೊಂಡಿರೋದ್ರಿಂದ ಈ ಶ್ಲೋಕಗಳಿಗೆ ಅವರು ವ್ಯಾಖ್ಯಾನ ಮಾಡುವಾಗ ಏನ್ ಮಾಡಿದ್ದಾರೆ, ಜೀವರ ಕರ್ಮಾನುಗುಣವಾಗಿ ಆಗಾಗ ಬಂದು ಹೋಗುವ ಶರೀರ ಪ್ರಯುಕ್ತವಾದ ತಾರತಮ್ಯದಿಂದ ಪೂಜೆ ಮಾಡಬೇಕು, ಸ್ವರೂಪದಲ್ಲಿ ತಾರತಮ್ಯ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಹಿಂದೆ 26ನೇ ಶ್ಲೋಕ ನೋಡಿ, ಆತ್ಮನಶ್ಚ ಪರಸ್ಯಾಪಿ ಯಕ್ಕರೋತ್ಯಂತರೋದರಂ ತಸ್ಯ ಭಿನ್ನದೃಶೋ ಮೃತ್ಯು ವಿದತ್ತೇ ಭಯಮುಲ್ಬಣಂ ಅಂತ ಅಲ್ಲಿ ಹೇಳುವಾಗ, ಶರೀರ ವೈಚಿತ್ರ್ಯ ಪ್ರಯುಕ್ತವಾಗಿ ಆತ್ಮನಲ್ಲಿ ವೈಚಿತ್ರ್ಯವನ್ನ ತಿಳಿಯೋದೇನಿದೆ ಇದು ನರಕ ಸಾಧನೆ ಅಂತ ಅವರೇ ಹೇಳಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ. ನರಕಕ್ಕೆ ಸಾಧನೆ ಯಾವುದು ಅಂದ್ರೆ, ಶರೀರ ವೈಚಿತ್ರ್ಯ ಪ್ರಯುಕ್ತವಾಗಿ ಆತ್ಮನಲ್ಲಿ ವೈಚಿತ್ರ್ಯವನ್ನ ಯಾರು ತಿಳಿತಾರೋ ಅವರು ನರಕಕ್ಕೆ ಹೋಗ್ತಾರೆ ಅಂತ ವೀರರಾಗ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಹಾಗಾಗಿ ಶರೀರ ವೈಚಿತ್ರ್ಯ ಪ್ರಯುಕ್ತವಾಗಿ ಆತ್ಮನಲ್ಲಿ ವೈಚಿತ್ರ್ಯವನ್ನ ತಿಳಿಬಾರದು. ಶರೀರ ಸುಮ್ಮನೆ ಆವಾಗ ಬರ್ತದೆ ಹೋಗ್ತದೆ, ಆ ಪ್ರಯುಕ್ತ ಆತ್ಮನಲ್ಲಿ ವೈಚಿತ್ರ್ಯ ಇದೆ ಅಂತ ತಿಳ್ಕೊಳ್ಬೇಡಿ, ಆತ್ಮ ಒಬ್ಬನೇ ಅಂತ ಅವರೇ ವ್ಯಾಖ್ಯಾನ ಮಾಡಿ ಈ ಶ್ಲೋಕದಲ್ಲಿ ಶರೀರಕೃತ ವೈಚಿತ್ರ್ಯಕ್ಕೆ ಅನುಸಾರವಾಗಿ ಆತ್ಮನಿಗೆ ದಾನಮಾನಾದಿ ಸತ್ಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲೇ ಅವರ ಮಾತಿಗೆ ವಿರೋಧ ಅಂತ ಅನ್ನೋದು ನಮಗೆ ಕಾಣಿಸ್ತಾ ಇದೆ. ಹಿಂದೆ 26ನೇ ಶ್ಲೋಕದಲ್ಲಿ ವ್ಯಾಖ್ಯಾನ ಮಾಡುವಾಗ ಅವರೇ ಶರೀರ ವೈಚಿತ್ರ್ಯ ಪ್ರಯುಕ್ತವಾಗಿ ಆತ್ಮನಲ್ಲಿ ವೈಚಿತ್ರ್ಯವನ್ನ ಯಾರಾದರೂ ತಿಳಿದ್ರೆ ಅದು ನರಕ ಸಾಧನ ಅಂತ ವ್ಯಾಖ್ಯಾನ ಮಾಡಿ, ಈಗ ಅವರು ವ್ಯಾಖ್ಯಾನ ಮಾಡ್ತಾರೆ ಶರೀರ ವೈಚಿತ್ರ್ಯಕ್ಕೆ ಅನುಗುಣವಾಗಿಯೇ ಆತ್ಮನಿಗೆ ದಾನಮಾನಾದಿ ಸತ್ಕಾರ ಮಾಡಬೇಕು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಸ್ಪಷ್ಟವಾಗಿ ಪೂರ್ವೋತ್ತರ ವಿರೋಧ ಅಂತ ಅನ್ನೋದು ಅವರ ವ್ಯಾಖ್ಯಾನದಲ್ಲಿ ಕಾಣ್ತಾ ಇದೆ. ಶರೀರ ವೈಚಿತ್ರ್ಯ ಯೋಗ್ಯತೆಗೆ ಅನನುಗುಣವಾಗಿರೋದ್ರಿಂದ ಸತ್ಕಾರವೂ ಕೂಡ ಅನನುಗುಣವಾಗಿ ಅನರ್ಥ ಆಗೋ ಕಾರಣನೂ ಇದೆ ಇದರಲ್ಲಿ. ಶರೀರ ವೈಚಿತ್ರ್ಯ ಅದು ಯೋಗ್ಯತೆಗೆ ಅನುಗುಣವಾಗಿಲ್ಲ ತಾನೇ. ಅಂದ ಮೇಲೆ ನಾವು ಸತ್ಕಾರ ಮಾಡುವಾಗ ಆ ಜೀವ ಯೋಗ್ಯತಾನುಸಾರವಾಗಿ ಮಾಡ್ಲಿಲ್ಲ ಅಂತಾಯ್ತು. ಅದರಿಂದ ಮತ್ತೆ ನಮಗೆ ಅನರ್ಥ ಆಗೋ ಅಪಾಯ ಇದೆ. ಇದನ್ನ ಅವರು ಗಮನಿಸ್ಲೇ ಇಲ್ಲ. ಶರೀರ ವೈಚಿತ್ರ್ಯ ಅಂತ ಅನ್ನೋದು ತಾತ್ಕಾಲಿಕ ಮತ್ತು ಮಿಥ್ಯ, ಅದನ್ನ ನಾವು ಪರಿಗಣನೆ ಮಾಡಬಾರದು. ಆತ್ಮ ವೈಚಿತ್ರ್ಯ ಇಲ್ಲ ಆದ್ರಿಂದ ಅಂತ ಹೇಳಿದವರು ಈಗ ಶರೀರ ವೈಚಿತ್ರ್ಯಾನುಗುಣವಾಗಿ ಸತ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಆವಾಗ ಅದು ಅನನುಗುಣವಾದದ್ದಾದ್ರಿಂದ, ಯೋಗ್ಯತೆಗೆ ಅನನುಗುಣವಾದದ್ದಾದ್ರಿಂದ ಸತ್ಕಾರವು ಅನನುಗುಣವೇ ಆಯ್ತಾ.
ಆವಾಗ ಅವರನ್ನ ತಿರಸ್ಕಾರ ಮಾಡಿದಂತೆ ಆಯ್ತು. ಯಾರು ಉತ್ತಮ ಯೋಗ್ಯರೋ ಅವರನ್ನ ನಾವು ತಿರಸ್ಕಾರ ಮಾಡಿದಂತೆ ಆಯ್ತು. ಯಾಕೆ? ತಾತ್ಕಾಲಿಕವಾಗಿ ಶರೀರ ಕರ್ಮಾನುಗುಣವಾಗಿ ಬೇರೆ ರೀತಿ ಬಂದಿರಬಹುದು. ಉದಾಹರಣೆಗೆ ಗರುಡ ಶೇಷರಿದ್ದಾರೆ. ಗರುಡ ಶೇಷರುದ್ರರಿಗಿಂತಲೂ ಹೆಚ್ಚಿನ ಸತ್ಕಾರವನ್ನ ನಾವು ಸಾಧಾರಣ ಜಯ ವಿಜಯರಿಗೆ ಮಾಡುವ ಪ್ರಸಂಗ ಬಂತು. ಜಯ ವಿಜಯರಿಗೆ ಗರುಡ ಶೇಷರುದ್ರರಿಗಿಂತಲೂ ಹೆಚ್ಚಿನ ಸತ್ಕಾರವನ್ನ ಮಾಡುವ ಪ್ರಸಂಗ ಬಂತಲ್ಲ. ಯಾಕೆ? ನಮಗೆ ಶರೀರ ವೈಚಿತ್ರ್ಯಾನುಗುಣವಾಗಿ ಸತ್ಕಾರ ಮಾಡಬೇಕು ಅಂತ ನೀವು ಹೇಳಿದ್ರೆ ಈ ರೀತಿ ಒಂದು ಅಪಾಯ ಬರೋ ಪ್ರಸಂಗನೂ ಇದೆ. ಹಾಗಾಗಿ ಅವರ ವ್ಯಾಖ್ಯಾನದಲ್ಲೇ ನಮಗೆ ವಿರೋಧ ಅಂತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೀವಗೋಸ್ವಾಮಿ ವ್ಯಾಖ್ಯಾನದಲ್ಲಿ ಅವರು ಹೇಳ್ತಾರೆ, ಎಲ್ಲರಲ್ಲಿಯೂ ಸಮಾನವಾಗಿ ಭಗವಂತ ಇರೋದರಿಂದ ಆ ಭಾವನೆಯಿಂದ ಪೂಜೆ ಮಾಡಬೇಕು ಅಂತ ಹಿಂದೆ ಹೇಳಿದ್ದಾರೆ. ಜೀವಗೋಸ್ವಾಮಿ ವ್ಯಾಖ್ಯಾನದಲ್ಲಿ ಸ್ಪಷ್ಟವಾಗಿ ಅವರು ಹಿಂದೆ ಹೇಳುವಾಗ ಭಗವಂತ ಎಲ್ಲರೊಳಗೂ ಸಮಾನವಾಗಿಯೇ ಇದ್ದಾನೆ, ಆ ರೀತಿ ತಿಳಿದೇ ಎಲ್ಲರನ್ನೂ ಕೂಡ ಪೂಜೆ ಮಾಡಬೇಕು, ಯಾವರಲ್ಲೂ ತಾರತಮ್ಯ ಭಾವನೆಯನ್ನು ಮಾಡಬಾರದು ಅಂತ ಹಿಂದೆ ಅವರೇ ವ್ಯಾಖ್ಯಾನ ಮಾಡಿ, ಈಗ ಈ ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡುವಾಗ ತಾರತಮ್ಯಾನುಸಾರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟು ವಿರೋಧ ಇದೆ! ಹಿಂದೆ ಹೇಳಿದ್ದನ್ನ ಅವರು ಮರ್ತೇ ಬಿಟ್ರು. ಇಲ್ಲಿ ಸ್ಪಷ್ಟವಾಗಿ ತಾರತಮ್ಯಾನುಸಾರವಾಗಿಯೇ ಪೂಜೆ ಮಾಡಬೇಕು ಅಂತ ಈ ಶ್ಲೋಕಗಳಲ್ಲಿ ಕಪಿಲ ನಾಮಕನಾದ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿ ಹೇಳಿದ್ದಕ್ಕೆ ವಿರುದ್ಧವಾಗಿ ಜೀವಗೋಸ್ವಾಮಿ ವ್ಯಾಖ್ಯಾನಕಾರರು ಹಿಂದೆ ಎಲ್ಲರಲ್ಲಿಯೂ ಸಮಾನವಾಗಿ ಭಗವಂತ ಇರೋದ್ರಿಂದ ಸಮಾನವಾಗಿಯೇ ಪೂಜೆಯನ್ನ ಮಾಡಬೇಕು ಅಂತ ಹಿಂದೆ ವ್ಯಾಖ್ಯಾನ ಮಾಡಿದ್ದಾರೆ. ಅದರಿಂದ ಸ್ಪಷ್ಟವಾಗಿ ಅದ್ವೈತದಲ್ಲಿ ವಿರೋಧ, ಭಾಗವತಕ್ಕೆ ಅದು ಅನುಸಾರವಾಗಿಲ್ಲ ಅಂತ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಶರೀರದಿಂದ ಮನುಷ್ಯನೇ ಶ್ರೇಷ್ಠ, ಗಿಡ ಮರಗಳು ಅವನಿಗಿಂತ ಕಡಿಮೆ ಅಂತ ನಾವು ಹಿಂದೆ ನೋಡಿದ್ವಿ. ಜಂಗಮ ಪ್ರಾಣಿಗಳು ಸ್ಥಾವರ ಪ್ರಾಣಿಗಳಿಗಿಂತ ಉತ್ತಮ, ಸ್ಥಾವರ ಪ್ರಾಣಿಗಳಿಗಿಂತ ಉತ್ತಮರಾದ ಜಂಗಮರಲ್ಲಿಯೂ ಕೂಡ 4 ಕಾಲುಗಳುಳ್ಳವುಗಳಿಗಿಂತ 2 ಕಾಲುಗಳುಳ್ಳಂತಹ ಮನುಷ್ಯ ಶ್ರೇಷ್ಠ ಅಂತೆಲ್ಲ ಹೇಳ್ತಾ ಬಂದ್ವಿ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಮನುಷ್ಯ 2 ಕಾಲುಗಳುಳ್ಳಂತಹ ಮನುಷ್ಯ 4 ಪ್ರಾಣಿಗಳುಳ್ಳಂತಹ ಪ್ರಾಣಿಗಳಿಗಿಂತ ಮತ್ತು ಗಿಡಮರಗಳಿಗಿಂತ ಶ್ರೇಷ್ಠ ಅಂತ ಆದ ಮೇಲೆ ಆ ಮನುಷ್ಯ ಗಿಡಮರಗಳನ್ನ ಮತ್ತು ಪಶು ಪಕ್ಷಿಗಳನ್ನ ಯಾಕೆ ಪೂಜೆ ಮಾಡ್ಬೇಕಾಗಾದ್ರೆ? 4 ಕಾಲುಗಳುಳ್ಳಂತಹ ಪಶುಗಳನ್ನ, ಪಕ್ಷಿಗಳನ್ನ ಮತ್ತು ಗಿಡಮರಗಳನ್ನ ಮನುಷ್ಯ ಪೂಜೆ ಮಾಡ್ತಾ ಇದ್ದಾನೆ. ಆ ಗಿಡಮರಗಳಿಗಿಂತ ಪಶು ಪಕ್ಷಿಗಳಿಗಿಂತ ಮನುಷ್ಯ ಶ್ರೇಷ್ಠ ಅಂದ ಮೇಲೆ ಆ ಗಿಡಮರಗಳಿಗೆ ಪಶು ಪಕ್ಷಿಗಳಿಗೆ ಮನುಷ್ಯ ಪೂಜೆ ಯಾಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಈ ರೀತಿ ಪ್ರಶ್ನೆಗೆ ಯಾವ ವ್ಯಾಖ್ಯಾನಕಾರರು ಕೂಡ ಉತ್ತರವನ್ನ ಕೊಟ್ಟಿಲ್ಲ. ವಲ್ಲಭಾಚಾರ್ಯರ ವ್ಯಾಖ್ಯಾನದಲ್ಲಿ ತಾರತಮ್ಯಾನುಸಾರವಾದ ಪೂಜೆ ಅಂತಾನೆ ಇಲ್ಲ. ಬ್ರಾಹ್ಮಣ ಪೂಜ್ಯ ಅಂತ ಹೇಳ್ತಾರೆ. ತಾರತಮ್ಯದಲ್ಲಿ ಬ್ರಾಹ್ಮಣ ಶ್ರೇಷ್ಠ ಅಂತ ಇದೆ. ವಸ್ತುತಃ ಜೀವರ ತಾರತಮ್ಯಾನುಸಾರವಾಗಿ ಅವರ ಒಳಗೆ ಭಗವಂತನ ಸನ್ನಿಧಾನವನ್ನ ತಿಳಿದು ಆ ರೀತಿ ತಾರತಮ್ಯದಿಂದ ಪೂಜೆ ಮಾಡಬೇಕು. ಸನ್ನಿಧಾನ ತಾರತಮ್ಯವನ್ನು ತಿಳಿದು ಪೂಜೆ ಮಾಡಬೇಕು. ಭಗವಂತನ ರೂಪಗಳಲ್ಲಿ ಭೇದ ಚಿಂತನೆ ಮಾಡಬಾರದು. ಆದರೆ ಸನ್ನಿಧಾನ ತಾರತಮ್ಯ ಇದೆ. ಭಗವಂತನ ಸನ್ನಿಧಾನ
ಜೀವರ ಯೋಗ್ಯತಾ ತಾರತಮ್ಯಾನುಸಾರವಾಗಿಯೇ ಅವರಲ್ಲಿ ಭಗವಂತನ ಸನ್ನಿಧಾನ ತಾರತಮ್ಯ ಇರ್ತದೆ. ಅದನ್ನ ಇಟ್ಟುಕೊಂಡು ಪೂಜೆ ಮಾಡಬೇಕು ಅಂತ ಇದು ಕಪಿಲನ ಅಭಿಪ್ರಾಯ. ಇದಕ್ಕೆಲ್ಲದಕ್ಕೂ ಉತ್ತರವನ್ನ ನಮಗೆ ಮಧ್ವಾಚಾರ್ಯರ ಕಾಪಿಲೇಯ ಗ್ರಂಥದ ಉದಾಹರಣೆಯನ್ನು ಕೊಟ್ಟು ತಾತ್ಪರ್ಯವನ್ನ ಬರೆದದ್ರಿಂದ ನಮಗೆ ಗೊತ್ತಾಗ್ತಾ ಇದೆ. ಪ್ರಾಣಭೃತಃ ಚಲನಯುಕ್ತಾಹ ಅಂತ ಒಂದು ತಾತ್ಪರ್ಯವನ್ನ ಆಚಾರ್ಯ ಬರೆದಿದ್ದಾರೆ ಇಲ್ಲಿ. ಅಲ್ಲಿ ಮೊದಲನೇ ಶ್ಲೋಕ 28ನೇ ಶ್ಲೋಕದಲ್ಲಿ ಜೀವಾ ಶ್ರೇಷ್ಠಾಹ ಹಿ ಅಜೀವಾನಾಂ ತತಃ ಪ್ರಾಣಭೃತಃ ಶುಭೆ ಅಂತ ಇದೆ. ಪ್ರಾಣಭೃತಃ ಅಂತನ್ನೋದಕ್ಕೆ ಜೀವರಿಗಿಂತ ಪ್ರಾಣಭೃತರು ಶ್ರೇಷ್ಠ ಅಂತಿದೆ. ಅಂದ್ರೆ ಸ್ಥಾವರಗಳಿಗಿಂತ ಜಂಗಮ ಪ್ರಾಣಿಗಳು ಶ್ರೇಷ್ಠ ಅಂತ ಅದಕ್ಕೆ ಅರ್ಥ ಅಂತ. ಪ್ರಾಣಭೃತಃ ಚಲನಯುಕ್ತಾಹ ಅಂತ ಅದಕ್ಕೆ ವ್ಯಾಖ್ಯಾನ ಬರೆದ್ರು. ಇಲ್ಲಾಂದ್ರೆ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಪ್ರಾಣಭೃತಃ ಅಂದ್ರೆ ಯಾರು ಅಂತ ಗೊತ್ತಾಗೋದಿಲ್ಲ. ಜೀವರು ಅಂತಂದ್ರೆ ಸ್ಥಾವರ ಜೀವರು ಆಗ್ತಾರೆ. ಆ ಜೀವರಿಗಳಿಗಿಂತ ಪ್ರಾಣಭೃತಃ ಅಂದ್ರೆ ಚಲನಯುಕ್ತಾಹ ಶ್ರೇಷ್ಠಾಹ ಅಂದ್ರೆ ಪ್ರಾಣಭೃತರು ಅಂದ್ರೆ ಜಂಗಮ ಪ್ರಾಣಿಗಳು ಶ್ರೇಷ್ಠ ಅಂತ ಅದಕ್ಕೆ ಅರ್ಥ. ಅದಾದ ಮೇಲೆ ಈ ತಾರತಮ್ಯವನ್ನ ಕಾಪಿಲೇಯ ಗ್ರಂಥ ನಮಗೆ ತಿಳಿಸ್ಕೊಡ್ತಾ ಇದೆ. ಪಶು ವೃಕ್ಷಾದಿ ಭೇದೇನ ಜೀವಾಯೇವ ಸ್ವತಃ ಸ್ಥಿತಾಃ ಸಂಸೃತೌ ವ್ಯತ್ಯಯಸ್ತೇಷಾಂ ಮುಕ್ತೌ ತತ್ತತ್ಸ್ವರೂಪತಾ ತತ್ರ ಸ್ಥಾವರ ಮುಕ್ತೇಭ್ಯೋ ವರಾ ಜಂಗಮ ಮುಕ್ತಕಾಃ ತೇಭ್ಯೋ ಮಾನುಷ ಮುಕ್ತಾಶ್ಚ ವಿಪ್ರ ಮುಕ್ತಾಸ್ತತೋಧಿಕಾಃ ತತ್ರೋಪದೇಶ ಮಾತ್ರೇಣ ಮುಕ್ತೇಭ್ಯೋ ವೇದ ವೇದಿನಃ ಅರ್ಥಜ್ಞಾ ಋಷಯಸ್ತೇಭ್ಯೋ ಅತೋ ದೇವಾಃ ಸಂಶಯಚ್ಛಿದಃ ಪೂರ್ಣಧರ್ಮಾ ತತಸ್ವಿಂದ್ರೋ ನಿಸ್ಸಂಗೋ ಗರುಡಸ್ತತಃ ಭಕ್ತಿಪೂರ್ಣೋ ಹರೇರ್ಬ್ರಹ್ಮ ತಸ್ಮಾನ್ನಾನ್ಯೋಧಿಕಸ್ತತಃ ಮುಕ್ತೌ ವಾ ಸಂಸೃತೌ ವಾಪಿ ಸಮ್ಯಗೇಷು ಹಿ ತೇ ಗುಣಾಃ ಇತಿ ಕಾಪಿಲೇಯೇ. ಕಾಪಿಲೇಯ ಗ್ರಂಥ ಇದೇ ವಾಕ್ಯಗಳನ್ನ ಬೇರೆ ರೀತಿಯಲ್ಲಿ ಹೇಳ್ತಾ ನಮಗೆ ಇದೇ ತಾರತಮ್ಯವನ್ನು ತಿಳಿಸ್ಕೊಡ್ತಾ ಇದೆ. ಇಲ್ಲಿ ಹೇಳಿದ್ದು ಅಲ್ಲಿ ಹೇಳಿದ್ದು ಒಂದೇ ಅಭಿಪ್ರಾಯ. ಕಪಿಲ ನಾಮಕನಾದ ಭಗವಂತನ ಅಭಿಪ್ರಾಯ ಏನು ಅನ್ನೋದು ಈ ಎರಡು ಗ್ರಂಥಗಳನ್ನ ನೋಡಿದಾಗ ಗೊತ್ತಾಗ್ತದೆ ನಮಗೆ. ಆವಾಗ ಭಾಗವತಕ್ಕೆ ಈ ರೀತಿ ಅರ್ಥವನ್ನು ಮಾಡಿದ್ದು ಸರಿ. ಇಲ್ಲಿ ಏನ್ ಹೇಳ್ತಾ ಇದೆ, ಪಶುವೃಕ್ಷಾದಿ ಭೇದೇನ ಅದರ ವಿವರಣೆನೇ ಕೊಟ್ಟಂಗಿದೆ. ಭಾಗವತದ್ದೇ ವಿವರಣೆ. ಅಲ್ಲಿ ಕೇವಲ ಪ್ರಾಣಭೃತಃ ಶುಭೆ ತತ್ರ ಸಚಿತ್ತಾಹ ಪ್ರವರಾಹ ತತಃ ಚ ಇಂದ್ರಿಯ ವೃತ್ತಯ ಅಂತಿದೆ. ಅದನ್ನ ಇನ್ನೂ ಬಿಡಿಸ್ತಾ ಪಶುವೃಕ್ಷಾದಿ ಭೇದೇನ ಜೀವಾಹ ಏವ ಸ್ವತಃಸ್ಥಿತಾಹ, ಜೀವರಿಗೆ ಕೇವಲ ಬಾಹ್ಯ ಜಡ ಶರೀರ ಪ್ರಯುಕ್ತವಾಗಿಯೇ ಪಶುವೃಕ್ಷಾದಿ ಆಕಾರ ಇರೋದಲ್ಲ, ಜೀವ ಸ್ವರೂಪದಲ್ಲೇ ಅವರು ಪಶುವೃಕ್ಷಾದಿ ರೂಪದಿಂದ ಇದ್ದಾರೆ. ಇವ್ರು ಹೇಳಿದ್ರಲ್ಲ, ಯಾರು ವೀರರಾಘವ ವ್ಯಾಖ್ಯಾನ ಮೊದಲಾದ ವ್ಯಾಖ್ಯಾನಗಳಲ್ಲಿ ಕೇವಲ ಜೀವರ ಕರ್ಮಾನುಗುಣವಾಗಿ ಈ ಶರೀರ ಅಂತನ್ನೋದು ಆವಾಗ ಬಂದು ಹೋಗ್ತದೆ, ಸ್ವರೂಪದಲ್ಲಿ ತಾರತಮ್ಯ ಇಲ್ಲ, ಈ ಶರೀರ ಅಂತನ್ನೋದು ಕರ್ಮಾನುಗುಣವಾಗಿ ಬಂದು ಹೋಗ್ತದೆ ಅಂತ. ಹಾಗಲ್ಲ, ಜೀವರ ಸ್ವರೂಪದಲ್ಲೇನೆ ಅವರಿಗೆ ಒಂದು ಆಕಾರ ಇದೆ. ಕೆಲವರು ಪಶು ಸ್ವರೂಪರೇ ಆಗಿದ್ದಾರೆ, ಕೆಲವರು ವೃಕ್ಷ ಸ್ವರೂಪರೇ ಆಗಿದ್ದಾರೆ. ಅವರ ಸಾಧನೆ ಮುಗಿದ ಮೇಲೆ ಮೋಕ್ಷದಲ್ಲಿ ಅವರು ವೃಕ್ಷರೂಪರಾಗಿಯೇ ಇರ್ತಾರೆ, ಮೋಕ್ಷದಲ್ಲಿ ಪಶುಗಳಾಗಿಯೇ ಇರ್ತಾರೆ, ಪಕ್ಷಿಗಳಾಗಿಯೇ ಇರ್ತಾರೆ. ಅವರ ಆಕಾರವೇ ಪಶು ಪಕ್ಷಾದಿ ರೂಪಗಳಾದ ಜೀವಿಗಳವರು. ಆದ್ರಿಂದ ಪಶು ವೃಕ್ಷ ಮೊದಲಾದ ಆಕಾರಗಳು ಕೇವಲ ಬಾಹ್ಯ ಶರೀರ ಮಾತ್ರ ಅಲ್ಲ, ಜೀವ ಸ್ವರೂಪದಲ್ಲಿಯೇ ಅವರು ಪಶು ವೃಕ್ಷಾದಿ ರೂಪದಿಂದ ಇದ್ದಾರೆ. ಕಾಪಿಲೇಯ ಗ್ರಂಥ ತಿಳಿಸ್ತಾ ಇದೆ ಇದನ್ನ. ಸಂಸಾರಾವಸ್ಥೆಯಲ್ಲಿ, ಈಗ ಸಂಸಾರಾವಸ್ಥೆಯಲ್ಲಿರುವಾಗ ಪುಣ್ಯ ಪಾಪ ಕರ್ಮಗಳ ಪ್ರಯುಕ್ತವಾಗಿ ಸ್ವರೂಪಕ್ಕೆ ಅನುಗುಣವಾಗದೇ ಇರತಕ್ಕಂತಹ ಬಾಹ್ಯ ಶರೀರ ಬರಬಹುದು. ಅಂದ್ರೆ ಈಗ ನಾವು ಮನುಷ್ಯರಾಗಿ ಹುಟ್ಟಿರ್ಬೋದು, ಆದ್ರೆ ಸ್ವರೂಪತಃ ನಾವು ಪಶು ಪಕ್ಷಿಗಳ ಸ್ವರೂಪ ಇರ್ಬೋದು ನಮ್ದು. ಅದು ಕರ್ಮಗಳಿಗೆ ಅನುಗುಣವಾಗಿ ಬಾಹ್ಯ ಶರೀರ ಅಂತ ಅನ್ನೋದು ಸಂಸಾರಾವಸ್ಥೆಯಲ್ಲಿ ಬೇರೇನೂ ಬರಬಹುದು. ಆದ್ರೆ ಮೋಕ್ಷದಲ್ಲಿ ಪಶುವೃಕ್ಷಾದಿ ರೂಪರಾದ ಜೀವರು ಪಶುವೃಕ್ಷಾದಿ ರೂಪದಿಂದಲೇ ಇರ್ತಾರೆ.
ಜೀವ ತಾರತಮ್ಯ ಅಂತ ಅನ್ನೋದು ಜೀವ ಸ್ವರೂಪ ಭೇದದಿಂದಲೇ ನಿರ್ಧಾರವಾಗ್ತದೆ ಹೊರತು ಕೇವಲ ಈ ಬಾಹ್ಯ ಶರೀರದ ದಿಂದ ನಿರ್ಧಾರವಾಗೋದಲ್ಲ. ಸ್ವರೂಪ ಶರೀರ ಏನಿದೆ ಆ ಸ್ವರೂಪ ಭೇದದಿಂದಲೇ ಜೀವನ ತಾರತಮ್ಯ ಅಂತ ಅನ್ನೋದು ನಿರ್ಧಾರವಾಗ್ತದೆ. ಅದು ಹೇಗೆ ಅಂದ್ರೆ ಅಂತಿಷ್ಟು ಹೇಳಿ ಮುಂದುವರಿಸ್ತದೆ ಕಾಪಿಲೆಯ ಗ್ರಂಥ. ಸ್ಥಾವರ ಮುಕ್ತರಿಗಿಂತ ಜಂಗಮ ಮುಕ್ತರು ಶ್ರೇಷ್ಠ. ಅವರಲ್ಲಿ ಜಂಗಮ ಮುಕ್ತರು ಉಳಿದವರಿಗಿಂತ ಮನುಷ್ಯ ಮುಕ್ತರು ಶ್ರೇಷ್ಠ. ಮುಕ್ತೇಭ್ಯೋ ವೇದವೇದಿನಃ. ಮುಕ್ತರಲ್ಲಿಯೂ ಕೂಡ ತೇಭ್ಯೋ ಮಾನುಷ ಮುಕ್ತಾಶ್ಚ ವಿಪ್ರ ಮುಕ್ತಾಶ್ಚ ತೋದಿಕಾಹ. ಮಾನವ ಮುಕ್ತರಲ್ಲಿಯೂ ಉಳಿದವರಿಗಿಂತ ಬ್ರಾಹ್ಮಣ ಮುಕ್ತರು ಶ್ರೇಷ್ಠ. ಬ್ರಾಹ್ಮಣರಲ್ಲಿಯೂ ವೇದಾಧ್ಯಯನ ಮಾಡದೇ ಇರತಕ್ಕಂಥವರಿಗಿಂತ ಅರ್ಥೋಪದೇಶ ಪಡೆದು ಉಪಾಸನೆಯನ್ನ ಮಾಡಿ ಮುಕ್ತರಾಗುವವರಿಗಿಂತ ವೇದಾಧ್ಯಯನವನ್ನ ಮಾಡಿ ಮೋಕ್ಷ ಪಡಿತಕ್ಕಂಥವ್ರು ಯಾರಿದ್ದಾರೆ ಅವರು ಶ್ರೇಷ್ಠ. ಆ ಮನುಷ್ಯರಿಗಿಂತಲೂ ವಿಶೇಷವಾಗಿ ವೇದಾರ್ಥಗಳನ್ನ ತಿಳ್ಕೊಂಡಿರ್ತಕ್ಕಂತಹ ಋಷಿಮುನಿಗಳು ಶ್ರೇಷ್ಠ. ಅವರಿಗಿಂತಲೂ ವೇದಾರ್ಥ ವಿಷಯದಲ್ಲಿ ಸಂಶಯಗಳನ್ನ ಪರಿಹಾರ ಮಾಡ್ತಕ್ಕಂತಹ ದೇವತೆಗಳು ಶ್ರೇಷ್ಠ. ದೇವತೆಗಳಲ್ಲಿಗಿಂತಲೂ ಕೂಡ ಉಳಿದ ದೇವತೆಗಳಿಗಿಂತ ಸ್ವಧರ್ಮಾಚರಣೆಯನ್ನ ಪೂರ್ಣವಾಗಿ ಅನುಷ್ಠಾನ ಮಾಡ್ತಕ್ಕಂತಹ ಇಂದ್ರದೇವರು ಶ್ರೇಷ್ಠ. ಆ ಇಂದ್ರನಿಗಿಂತಲೂ ಕೂಡ ಯಾವುದೇ ಫಲದಲ್ಲಿ ಅಪೇಕ್ಷೆಯನ್ನ ಇಟ್ಟುಕೊಳ್ಳದೆ ಕರ್ಮವನ್ನ ಮಾಡುವ ಗರುಡ ಶೇಷ ಅವರು ಶ್ರೇಷ್ಠರು. ಆ ಗರುಡ ಶೇಷರಿಗಿಂತಲೂ ಎಲ್ಲರಿಗಿಂತ ಅಧಿಕವಾದ ಹರಿಭಕ್ತಿ ಪೂರ್ಣನಾದ ಬ್ರಹ್ಮ ಶ್ರೇಷ್ಠ. ತಸ್ಮಾನ್ ನಾನ್ಯೋಧಿಕೋ ತತಃ. ಆ ಬ್ರಹ್ಮನಿಗಿಂತಲೂ ಉತ್ತಮನಾದ ಜೀವ ಮುಕ್ತಿಯಲ್ಲಾಗಲಿ ಸಂಸಾರದಲ್ಲಾಗಲಿ ಮತ್ತೊಬ್ಬ ಇಲ್ಲ. ಮುಕ್ತವ್ವಾ ಸಂಸ್ಕೃತವ್ವಾ ನಾನ್ಯಃ ಅಧಿಕಃ ತತಃ. ಆ ಬ್ರಹ್ಮನಿಗಿಂತ ಶ್ರೇಷ್ಠನಾದ ಜೀವ ಎಲ್ಲಿಯೂ ಇಲ್ಲ, ಸಂಸಾರದಲ್ಲೂ ಇಲ್ಲ, ಮುಕ್ತಿಯಲ್ಲೂ ಇಲ್ಲ. ಅಂತ ಹಾಗಾಗಿ ಈ ಕಾಪಿಲೆಯ ಗ್ರಂಥವನ್ನ ನಾವು ನೋಡಿದಾಗ ಭಾಗವತದಲ್ಲಿ ಬಂದಂತಹ ಅರ್ಥಜ್ಞ ಮತ್ತು ಸಂಶಯ ಛೇತ್ತ ಅನ್ನೋ ಪದಗಳಿಗೆ ವಿಶೇಷವಾಗಿ ಅರ್ಥವನ್ನ ತಿಳ್ಕೊಳ್ತಕ್ಕಂಥವ್ರು ಅಂದ್ರೆ ಋಷಿಮುನಿಗಳು. ಸಂಶಯ ಛೇತ್ತ ಅಂತಂದ್ರೆ ಆ ವೇದಾರ್ಥಗಳಲ್ಲಿ ಸಂಶಯವನ್ನ ಪರಿಹಾರ ಮಾಡ್ತಕ್ಕಂಥವ್ರು ದೇವತೆಗಳು ಅನ್ನೋ ಅರ್ಥವನ್ನ ಇಟ್ಕೊಳ್ಬೇಕು ಅನ್ನೋದು ಕಾಪಿಲೆಯ ಗ್ರಂಥವನ್ನ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಅದಕ್ಕನುಸಾರವಾಗಿಯೇ ಈ ಭಾಗವತ ಶ್ಲೋಕಗಳಿಗೆ ವ್ಯಾಖ್ಯಾನವನ್ನ ಮಾಡಬೇಕು. ಅಲ್ಲಿಗೆ 33 ಶ್ಲೋಕ ಆಯ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಗುರುಗಳೇ, ಕಾಪಿಲೆಯ ಗ್ರಂಥ ಅಂತ ರೆಫರ್ ಮಾಡ್ತಾರಲ್ಲ, ಅದು ಯಾರು ಮಾಡಿದ್ದು? ವೇದವ್ಯಾಸರ ಇಲ್ಲ ಕಾಪಿಲೆಯ ಋಷಿಗಳ? ಅವರು ಋಷಿ ಕಪಿಲ ಮಹರ್ಷಿ, ಇದೇ ಕಪಿಲ ನಾಮಕನಾದ ಭಗವಂತನೇ ಮಾಡಿದ ಉಪದೇಶಗಳನ್ನ ಸಂಗ್ರಹ ಮಾಡಿರ್ತಕ್ಕಂತಹ ಒಂದು ಗ್ರಂಥ ಕಾಪಿಲೆಯ. ನಮಸ್ಕಾರ. ನಮಸ್ಕಾರ ಗುರುಗಳು. ನಮಸ್ಕಾರ ಸರ್. ಧನ್ಯವಾದ. ನಮಸ್ಕಾರ. ನಮಸ್ಕಾರ.